ಇದು ಬೆಂಗಾಲಿಂದ ಬರ್ತಿರೋದು. ಅದು ವೆಸ್ಟ್ ಬೆಂಗಾಲಿಂದ ಈಗ ತಾನೇ ಅದು ಬ್ರೇಕಿಂಗ್ ನ್ಯೂಸ್. ನಮ್ಮ ರಿಪಬ್ಲಿಕ್ ಬಾಂಗ್ಲಾ ರಿಪೋರ್ಟರ್ ಮೇಲೆ ಅಟ್ಯಾಕ್ ಆಗಿದೆ. ಅದು ಸ್ವಲ್ಪ ಲೈನ್ಸ್ ಚೇಂಜ್ ಮಾಡಿ ಮೇಲ್ಗಡೆ ಕೆಳಗಡೆ ಅದು ಸ್ವಲ್ಪ ಲೈವ್ ವಿಜುವಲ್ಸ್. ನಮ್ಮ ರಿಪಬ್ಲಿಕ್ ಬಾಂಗ್ಲಾ ರಿಪೋರ್ಟರ್ ಅಲ್ಲಿ ನೋಡಿ, ರಿಪಬ್ಲಿಕ್ ಬಾಂಗ್ಲಾ ರಿಪೋರ್ಟಲ್ಲಿ ಸಂದೇಶ್ ಖಾಲಿ ಅಂತ ಒಂದು ಸ್ಟೋರಿ ನಾವು ಒಂದು 10-15 ದಿವಸದಿಂದ ಅದು ನಂಬರ್ 1 ನ್ಯಾಷನಲ್ ಹೆಡ್ಲೈನ್ ಆಗಿದೆ. ಅಲ್ಲಿ ಏನಾಯಿತು ಅಂತ ಸ್ವಲ್ಪ ನೋಡೋಣ. ಸ್ವಲ್ಪ ಸೌಂಡ್ ಕೊಡಿ ಅಲ್ಲಿ. Is this how Mamata's cops react? সাংবাদিককে গ্রেফতার করা হচ্ছে সন্দেশখালীতে। সন্দেশখালীর কথা বলার জন্য একজন সাংবাদিককে গ্রেফতার করছে পুলিশ। এই মুহূর্তে ছবি দেখানোর চেষ্টা করব। গ্রেফতার করছে পুলিশ একজন সাংবাদিক। সন্দেশখালীতে এসে না মায়েদের হয়ে কথা বলার জন্য একজন সাংবাদিককে গ্রেফতার করছে পুলিশ। ಸಂದೇಶಖಾಲಿಯಲ್ಲಿ ತುಂಬಾ ಗಂಭೀರ ಆರೋಪ ಬಂದಿದೆ, ಸೆಕ್ಷುವಲ್ ಅಸಾಲ್ಟ್ ಮತ್ತೆ ಈಗ ರೇಪ್ ಅಲಿಗೇಷನ್ಸ್. ಡೈರೆಕ್ಟ್ ಆಗಿ ಅಲಿಗೇಷನ್ಸ್ ಬಂದು ರಿಪಬ್ಲಿಕ್ ಬಾಂಗ್ಲಾ ಟೀಮ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಸ್ಮಿತಾ, ತೃಣಮೂಲ್ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಡೈರೆಕ್ಟ್ ಆರೋಪ ಬಂದಿತ್ತು. ಅಲ್ಲಿ ನಾವು ರಿಪೋರ್ಟ್ ಮಾಡ್ತಿದ್ವಿ. ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ತುಂಬ ಅಂದರೆ ಅವರು ಫುಲ್ ಕವರ್ ಅಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರು. ಈಗ ನಮ್ಮ ರಿಪೋರ್ಟರ್ ಮೇಲೆ ಈಗ ಹಲ್ಲೆ ಆಗಿದೆ ಅಂತೆ, ಅಲ್ಲಿ ಅಟ್ಯಾಕ್ ಆಗಿದೆ. ಅವರು ಬೆಂಗಾಲ್ ಪೊಲೀಸ್ ಅನ್ಸುತ್ತೆ. ಇನ್ನೂ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ, ಜಸ್ಟ್ ಸ್ವಲ್ಪ ನೋಡಿ. ಪತ್ರಿಕೋದ್ಯಮ ಅನ್ನೋದು ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾರೆ. ಎಲ್ಲಿ ತಪ್ಪಾಗುತ್ತೆ ಅದನ್ನ ಪ್ರಶ್ನೆ ಮಾಡೋದು ಪತ್ರಕರ್ತರಾದ ನಮ್ಮ ಆದ್ಯ ಕರ್ತವ್ಯ. ಅದನ್ನ ಅಡ್ಡಿಪಡಿಸ್ಲಿಕ್ಕೆ ಕೇಂದ್ರ ರಾಜ್ಯ ಯಾವ ಸರ್ಕಾರಕ್ಕೂ ಕೂಡ ಅಧಿಕಾರ ಇಲ್ಲ. ಆಗಿರೋದನ್ನ ಪ್ರಶ್ನೆ ಮಾಡ್ತಾ ಇರುವ ಪತ್ರಕರ್ತರನ್ನ ಈ ರೀತಿಯಾಗಿ ಎಳ್ಕೊಂಡು ಹೋಗ್ತಾ ಇರೋದು ಅಲ್ಲಿರೋ ರಾಜ್ಯ ಸರ್ಕಾರ TMC. ಆ TMCಯ ಜನಪ್ರತಿನಿಧಿಗಳು ಮಾಡ್ತಾ ಇದ್ದ ಸಮಾಜ ಘಾತುಕ ಕಾರ್ಯವನ್ನ ನಮ್ಮ ಬಾಂಗ್ಲಾ ಚಾನೆಲ್ ಅಲ್ಲಿನ ಪ್ರತಿನಿಧಿಗಳು ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ. ತಮ್ಮ ನಿಜ ಬಣ್ಣವನ್ನ ಬಯಲು ಮಾಡಿದ್ದಕ್ಕೆ ಇದೀಗ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಿಂದ ಪತ್ರಕರ್ತರ ಮೇಲೆ ಹಲ್ಲೆ, ಪತ್ರಕರ್ತರನ್ನ ವಶಕ್ಕೆ ಪಡೆಯೋ ಪ್ರಯತ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಬಾಂಗ್ಲಾ ವರದಿಗಾರನ ಮೇಲೆ ಹಲ್ಲೆ ಮಾಡಲಾಗಿದೆ, ಅವರನ್ನು ಎಳ್ಕೊಂಡು ಹೋಗ್ತಿದ್ದಾರೆ. ಉಗ್ರಗಾಮಿಗಳು, ಸಮಾಜಕ್ಕೆ ಘಾತಕರಾಗಿರುವವರು, ಸಮಾಜವನ್ನ ಒಡೆಯೋರು ತಲೆ ಎತ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಇದನ್ನ ಪ್ರಶ್ನೆ ಮಾಡೋ ಪತ್ರಕರ್ತರನ್ನ ಲಿಟ್ರಲಿ ಉಗ್ರಗಾಮಿಗಳ ರೀತಿಯಲ್ಲಿ ವರ್ತಿಸಿ ಅವರನ್ನ ಬಂಧನಕ್ಕೆ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವ ದೃಶ್ಯ. ಈಗ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಎಷ್ಟು ಗಂಭೀರ ಆರೋಪ ಅಂದ್ರೆ ಈಗ ತೃಣಮೂಲ್ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಸ್ಮಿತಾ, ಈಗ ಸುಪ್ರೀಂ ಕೋರ್ಟಲ್ಲೂ ಇವತ್ತು ಈ ಕೇಸ್ ಬಂದಿತ್ತು. ಇವತ್ತು ಇನ್ನ ಡೀಟೇಲ್ಸ್ ಕಾಯ್ತಿದ್ದೀರಿ. ಬಟ್ ನಮ್ಮ ರಿಪಬ್ಲಿಕ್ ಬಾಂಗ್ಲಾ ಟೀಮ್ ಅಲ್ಲಿ ಒಂದು 2 ವಾರದಿಂದ ಇದ್ದಾರೆ ಅಲ್ಲಿ. ನಾಳೆ ಪ್ರಧಾನಮಂತ್ರಿ ಕೂಡ ಬಸೀರ್ ಹಾರ್ಕ್ ಹೋಗ್ತಿದ್ದಾರೆ. ಈಗ ಮಾರ್ಚ್ 5ನೇ ತಾರೀಕು 6ನೇ ತಾರೀಕು ಒಂದು 2 ವಾರದಲ್ಲಿ ಪ್ರಧಾನಮಂತ್ರಿ ಕೂಡ ಅಲ್ಲಿ ಹೋಗಿ ಸಂದೇಶ್ ಖಾಲಿಯಲ್ಲಿ ಯಾರ್ಯಾರು ವಿಕ್ಟಮ್ಸ್ ಇದ್ದಾರೋ, ಸೆಕ್ಷುವಲ್ ಅಸಾಲ್ಟ್ ರೇಪ್ ವಿಕ್ಟಮ್ಸ್, ಅವ್ರನ್ನ ಮೀಟ್ ಮಾಡಿ ಅವ್ರು ಏನೇನು ಹೇಳಿದ್ರು. ಅಲ್ಲಿ ಎಷ್ಟು ಸಿಚುವೇಶನ್ ಹೇಗಿದೆ ಅಂದರೆ ಸ್ಮಿತಾ, ಅಲ್ಲಿ FIR ಕೂಡ ಫೈಲ್ ಮಾಡ್ತಿಲ್ಲ ಪೊಲೀಸು. ಅವ್ರು ಇದು ಪೂರ್ತಿ ಈ ಕೇಸ್ ಏನಿದೆಯೋ ಆರೋಪ ಇರೋದು ತೃಣಮೂಲ್ ಕಾಂಗ್ರೆಸ್ ಲೀಡರ್ಸ್ ಮೇಲೆ, ಡೈರೆಕ್ಟ್ ಆರೋಪ ಅವ್ರ ಮೇಲೆ ಇರೋದು. ಕಾಂಗ್ರೆಸ್ ಲೀಡರ್ಸ್, ನಾನು ಏನು ಹೇಳ್ಬೇಕಂದ್ರೆ ಕಾಂಗ್ರೆಸ್ ಇಂದ ಅಧೀರ್ ರಂಜನ್ ಚೌಧರಿ ಹೋದ್ರು ಅಲ್ಲಿಗೆ, ಅವ್ರನ್ನೂ ಸ್ಟಾಪ್ ಮಾಡಿದ್ರು ಮಮತಾ ಬ್ಯಾನರ್ಜಿ ಸರ್ಕಾರ. ಅಲ್ಲಿ ಅವ್ರನ್ನೂ ಸ್ಟಾಪ್ ಮಾಡಿ ಅವ್ರ ಹತ್ರ ಮಾತಾಡಿ ಪಾಪ ಅಧೀರ್ ರಂಜನ್ ಚೌಧರಿನೂ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದು ಅಷ್ಟು ಅಂದರೆ ಲೆಫ್ಟ್ CPI CPM ಕಾಂಗ್ರೆಸ್, ಇದರಲ್ಲಿ CPI CPM ಕಾಂಗ್ರೆಸ್ BJP ಎಲ್ಲರೂ ಒಟ್ಟಿಗೆ ಇದ್ದಾರೆ. ಬಟ್ ತೃಣಮೂಲ್ ಕಾಂಗ್ರೆಸ್ ನೋಡಿ ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ನ. ಇದು ಬರ್ತಿರೋ ಮಾಹಿತಿ ಸ್ಮಿತಾ. ಜಸ್ಟ್ ನೀವು ಸ್ವಲ್ಪ ನಾನು ಸ್ವಲ್ಪ ಡೀಟೇಲ್ಸ್ ತೆಗಿತೀನಿ ಸ್ಮಿತಾ ಅವರೇ. ಸ್ವಲ್ಪ ನಿಮ್ಮ ಜಾಗಕ್ಕೂ ಕೂಡ ಹೋಗ್ಲಿಕ್ಕೆ ಬಿಟ್ಟಿಲ್ಲ ನಮ್ಮ ವರದಿಗಾರರನ್ನ. ಒಂದು ದೈಹಿಕ ಹಲ್ಲೆ, ಮತ್ತೊಂದ್ ಕಡೆ ವರದಿಗಾರರನ್ನ ವರದಿ ಮಾಡೋದ್ರಿಂದ ತಡೆ ಹಿಡಿಯೋದು, ಮತ್ತೊಂದ್ ಕಡೆಯಲ್ಲಿ ಅವರನ್ನ ವಶಕ್ಕೆ ಪಡೆಯೋದು. ನಿರಂಜನ್ ಹೇಳ್ತಾ ಇದ್ದ ಹಾಗೆ ಒಂದು FIR ದಾಖಲು ಮಾಡ್ಕೊಳ್ಳಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರೋದು ಇಡೀ ದೇಶ. ಇನ್ಫ್ಯಾಕ್ಟ್ ಇಡೀ ದೇಶದ ಗಮನ ಸೆಳೆದಿರುವ ಸುದ್ದಿ ಇದು. ಹೆಣ್ಮಕ್ಳ ಮೇಲೆ ಆಗ್ತಾ ಇದ್ದಂತಹ ದೌರ್ಜನ್ಯ, ಅದರಲ್ಲೂ ಸರ್ಕಾರ ನಡೆಸ್ತಾ ಇರುವ ಪಕ್ಷದ ಪ್ರತಿನಿಧಿಗಳು ನಡೆಸ್ತಾ ಇರುವ ದೌರ್ಜನ್ಯ, ಅದನ್ನ ಪ್ರಶ್ನೆ ಮಾಡೋದಕ್ಕೆ ಈ ರೀತಿಯಾದ ವರ್ತನೆ. ವರದಿಗಾರಿಕೆ ಮಾಡ್ತಿದ್ದ ಸಂದರ್ಭದಲ್ಲೇನೆ ವರದಿಗಾರರ ಮೇಲೆ ಹಲ್ಲೆ ಮಾಡಲಾಗಿದೆ. ಕ್ವಿಕ್ ಡೀಟೇಲ್ಸ್ ಏನಾಯ್ತು ಅಲ್ಲಿ ಅಂತ ಹೇಳಿ, ಈ ಬಂಗಾಳದ 24 ಪರಗಣ ಜಿಲ್ಲೆ ಅಲ್ಲಿ ಸಂದೇಶ್ ಖಾಲಿ ಅನ್ನೋ ಒಂದು ಜಾಗ, ಆ ಜಾಗದಲ್ಲಿ ಕಳೆದ 9 ದಿನದಿಂದ ಕೂಡ ನಿರಂತರವಾಗಿ ಹೋರಾಟ ನಡೀತಾ ಇದೆ. ರಿಪಬ್ಲಿಕ್ ಬಾಂಗ್ಲಾ ಚಾನೆಲ್ ಅಲ್ಲಿ ನಡೀತಿರುವ ಆ ಘಟನೆಗಳನ್ನ ವರದಿ ಮಾಡಿದ ನಂತರ TMC ನಾಯಕ ಶಹಜಾನ್ ಶೇಖ್ ವಿರುದ್ಧ ಗಂಭೀರವಾದ ಆರೋಪ ಬಂದಿರೋದು. ಆತ ಹಾಗೆ ಆತನ ಸಂಬಂಧಿಕರು ಆ ಗ್ರಾಮದ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸ್ತಿದ್ದಾನೆ. ಮನೆಗೆ ಹೋಗಿ ಹುಡುಗಿಯರನ್ನ
ಹುಡುಕಾಡ್ಕೊಂಡು ಬಂದು ಅವರನ್ನ ಟಾರ್ಗೆಟ್ ಮಾಡಿ ದೌರ್ಜನ್ಯ ಎಸಗಲಾಗ್ತಿದೆ ಅನ್ನೋ ಗಂಭೀರ ಆರೋಪ. ಗೂಂಡಾಗಳ ರೀತಿಯಲ್ಲಿ ಮಹಿಳೆಯರನ್ನ ಹೊತ್ತೊಯ್ತಾ ಇದ್ರು ಅನ್ನೋ ಆರೋಪ ಅಲ್ಲಿನ ಮಹಿಳೆಯರೇ ಹೇಳ್ತಿದ್ದಾರೆ. ಟಿಎಂಸಿ ನಾಯಕರು ಬಿಡೋವರೆಗೂ ಅವ್ರ ಜೊತೆಲೇ ಇರಬೇಕಾಗಿತ್ತ ಮಹಿಳೆಯರು. ಬಡವರ ಜಮೀನನ್ನ ಕಿತ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಅದೇ ಜಮೀನಲ್ಲೇ ಫಾರ್ಮ್ ಕೂಡ ನಿರ್ಮಿಸಿಕೊಂಡಿದ್ದ ಈತ ಶಹಜಹಾನ್ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಜಸ್ಟ್ ಒಂದು ಡೀಟೇಲ್ ಬರ್ತಿದೆ ಈಗ. ಶಂತುಪಾನ್, ನಮ್ಮ ರಿಪೋರ್ಟರ್ ಶಂತುಪಾನ್ ಅಂತ ಇವತ್ತು ಸಾಯಂಕಾಲ 5 ಗಂಟೆಗೆ ದಿವಸ ಒಂದು ಶೋ ಮಾಡ್ತಾರೆ, ಒಂದು ಪಬ್ಲಿಕ್ ಶೋ ಮಾಡ್ತಾರೆ ಅವರು. 5 ಗಂಟೆಗೆ ಆ ಶೋ ಮಾಡಿದಾಗ ಅಲ್ಲೇ ಸಂದೇಶ್ ಕಲಿಯಿಂದ ಶೋ ಮಾಡಿದ್ದು, ಅಲ್ಲಿ ಜನರ ಹತ್ರ ಮಾತಾಡಿದ್ದ ಶಂತುಪಾನ್ ಒಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ. ಸೊ ಅಲ್ಲಿರೋ ಜನ, ಸಂದೇಶ್ ಕಲಿಯಲ್ಲಿ ಇರೋ ಜನ ಎಲ್ಲ ಮುಂದೆ ಬಂದು ಮಾತಾಡಿದ್ರು ಅವನ ಹತ್ರ, ಹೇಳಿದ್ರು ಏನೇನು ನಡೀತಾ ಇದೆ, ತೃಣಮೂಲ್ ಕಾಂಗ್ರೆಸ್ ಗುಂಡಾಗರ್ದಿ ಏನೇನು ನಡೀತಿದೆಯೋ. ಗುಂಡಾಗರ್ದಿ ಅನ್ನೋದೊಂದು ಮೈಲ್ಡ್ ಟರ್ಮ್ ಸ್ಪಿತೈಲ್ ಏನೇನಾಗಿದೆ ಅಂತ ನೀವು ನೋಡೋದಾದ್ರೆ ಈಗ ಶಂತುಪಾನ್ನ ಡಿಟೈನ್ ಮಾಡಿದ್ದಾರೆ. ಅವನ್ನ ಡಿಟೈನ್ ಮಾಡಿದರೆ ಶೋ ಆಗಿದ ತಕ್ಷಣ ಇದು 7 ಗಂಟೆ ವಿಜುವಲ್ ಬಂದಿರೋದು, ಆಗಿರೋದು 6 ರಿಂದ 7 ಗಂಟೆ ಮುಂಚೆ 5 ರಿಂದ 6 ಗಂಟೆ ಅವ್ನು ಶೋ ಇತ್ತು. ಶೋ ಆಗಿದ ತಕ್ಷಣ ಅವನ್ನ ಅರೆಸ್ಟ್ ಮಾಡಿದ್ದಾರೆ, ಡಿಟೈನ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ ಈಗ. ಸ್ವಲ್ಪ ಇಲ್ಲಿ ಏನಾಗಿದೆ ಅಂತ ಸ್ವಲ್ಪ ನಮ್ಮ ದರ್ಶಕರಿಗೆ ಸ್ವಲ್ಪ ಒಂದು 2 ನಿಮಿಷ ಮಾತಾಡಿ ಇದಾದ್ಮೇಲೆ ಮುಂದೋಗೋಣ. ನಾನು ಹೇಳ್ತಾ ಇದ್ದೆ ನೋಡಿ, 41 ದಿನ ಆಗಿದೆ. 41 ದಿನದಿಂದ ಪೊಲೀಸರಿಗೆ ಈತ ಸಿಕ್ಕಿಲ್ಲ. ಶಹಜಾನ್ ಶೇಖ್ ಪ್ರಶ್ನೆ ಮಾಡ್ಲೇಬೇಕಲ್ವಾ ಮಾಧ್ಯಮವಾಗಿ, ಇದು ಜವಾಬ್ದಾರಿಯುತ ಮಾಧ್ಯಮವಾಗಿ. ಅಲ್ಲಿ ಶೋಷಣೆಗೆ ಒಳಗಾಗಿರೋರು ಬಡ ಮನೆಯ ಹೆಣ್ಣು ಮಕ್ಕಳು, ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದ್ದ ದೌರ್ಜನ್ಯ, ಅದರ ಪ್ರಮುಖ ಆರೋಪಿ ಶಹಜಾನ್ ಶೇಖ್. ಈತನನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದೆ. ಆದ್ರೆ ಅರೆಸ್ಟ್ ಮಾಡಿರೋದು ಯಾರನ್ನ? ಅರೆಸ್ಟ್ ಮಾಡಿ ಅಂತ ಪ್ರಶ್ನೆ ಕೇಳಿರೋ ವರದಿಗಾರನ್ನ. ಯಾವುದೇ ರೀತಿಯ ಭಯ ಒತ್ತಡಕ್ಕೆ ಒಳಗಾಗದೆ ನಿರಂತರವಾಗಿ 9 ದಿನಗಳಿಂದ ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ಆ ಸ್ಥಳದಲ್ಲಿ ನಿಂತು ವರದಿಯನ್ನ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಬಾಂಗ್ಲಾ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ ನಂತರದಲ್ಲಿ ಇಡೀ ನ್ಯಾಷನಲ್ ಮೀಡಿಯಾ, ರಾಷ್ಟ್ರೀಯ ಮಟ್ಟದ ಅಷ್ಟೂ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನ ಕೈಗೆತ್ಕೊಳ್ತು, ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಅಲ್ಲಿ ಹೋಗಿ ಆ ಊರಿನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನ ಮಾತನಾಡಿಸ್ತಾ ಇದ್ರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ದೌರ್ಜನ್ಯದ ಕತೆ. ಹಗಲು ರಾತ್ರಿ ಅಂದ್ರೆ ದೌರ್ಜನ್ಯ. ಸಿಕ್ಕ ಹೊತ್ತಿನಲ್ಲಿ ಅಕ್ಷರಶಃ ಗೂಂಡಾಗಳ ರೀತಿಯಲ್ಲಿ ಅರೆಸ್ಟ್ ಆಗಿದೆ ಅಂತ ಕನ್ಫರ್ಮ್ ಆಗಿದೆ ಈಗ. ಮನೆಗೆ ನುಗ್ಗಿ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗಿ ದೌರ್ಜನ್ಯ ಮಾಡ್ತಿದ್ರು. ಈ ರೀತಿಯಾದ ಆರೋಪಿ ಆತನನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದ ವರದಿಗಾರನ ಮೇಲೆ ಹಲ್ಲೆ, ಹಾಗೆ ಆತನನ್ನ ವಶಕ್ಕೆ ಪಡೆದಿರೋ. किसानों को दिल्ली आने से रोकना भी ठीक नहीं है. ये जो संदेश साजिश है, ಈಗ ಚಂದ್ರಶೇಖರ್ ಅವರೇ, ಈಗ ಸಾರಿ ಇದು ಡಿಬೇಟ್ ಇಂದ ಸ್ವಲ್ಪ ಇದು ಡೈವರ್ಟ್ ಆಗಿದೆ ಇದು ಈಗ. ಯಾಕಂದ್ರೆ ಇದು ಎಕ್ಸ್ಪೋಸ್ ಮಾಡಲೇಬೇಕಾಗುತ್ತೆ. ನೀವು ಇದೆಲ್ಲ ಈ ದೃಶ್ಯಗಳನ್ನ ನೀವು ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ, ಇಲ್ಲಿ ಏನಾಗ್ತಿದೆಯೋ ವೆಸ್ಟ್ ಬೆಂಗಾಲ್ ಅಲ್ಲಿ? ಕಳೆದ 3 ವರ್ಷದಿಂದನೂ ಕೂಡ ಸತತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಜನರ ಕಣ್ಣು ಮುಂದೆನೇ ಸ್ವಾತಂತ್ರ್ಯವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನಗಳು ನಿರಂತರವಾಗಿ ಆಗ್ತಾ ಇದ್ದಾವೆ. ಅದಕ್ಕೆ ನೋಡಿ, ಇವತ್ತು ದುರಂತ ಏನು ಅಂತ ಹೇಳಿದ್ರೆ ಬಿಜೆಪಿ ಒಬ್ಬರೇ ಹೋರಾಟ ಮಾಡಬೇಕಾ? ಕಾಂಗ್ರೆಸ್ ಅವರು, ಇವರು ಇಂಡಿಯಾ ಅಲಯನ್ಸ್ ಅಂತೇಳಿ ಕಾಂಗ್ರೆಸ್ ಅವರು ಯಾಕೆ ವಿರೋಧ ಮಾಡ್ತಿಲ್ಲ? ಇವತ್ತು ಒಂದು ಹೆಣ್ಮಕ್ಳನ್ನ ಒತ್ಕೊಂಡೋಗಿ ರೇಪ್ ಆಗ್ತಾ ಇದೆ ಅದರೊಳಗಡೆ. ಒಬ್ಬರೇ ಒಬ್ಬ ಕಾಂಗ್ರೆಸ್ ನಾಯಕರಿಂದ ಅದನ್ನ ವಿರೋಧ ವ್ಯಕ್ತ ಆಗಿಲ್ಲ. ಅವ್ರು ಅದ್ರ ಕನ್ಸಿಲ್ಲ. ಇವತ್ತು ಹೇಳಿ ಕಾಂಗ್ರೆಸ್ ವಕ್ತಾರರು ಕೂತಿದ್ದಾರೆ, ಅವ್ರಿಗೆ ಕನಸಿಲ್ಲ ಅಂತ ಹೇಳ್ಬಿಡಿ ಮಮತಾ ಬ್ಯಾನರ್ಜಿ ಅವ್ರನ್ನ. ನೋಡಿ, ಯಾವತ್ತೂ ಅಷ್ಟೇ ದೇಶದ ವಿಚಾರದಲ್ಲಿ ಬಂದಾಗ ಎಲ್ಲರೂ ಸ್ವಾರ್ಥ ರಾಜಕಾರಣ ಬಿಟ್ಬಿಡೋದು ಬಂದು ನಿಂತ್ಕೋಬೇಕು. ಆದ್ರೆ ಯಾರು ಒಬ್ಬರು ಏನೋ ಬಾಂಗ್ಲಾದಲ್ಲಿ ಬಂದಿರ್ತಕ್ಕಂಥ ಇವ್ರನ್ನ ಒಳಗಡೆಗೆ ಸೇರಿಸ್ಕೊಂಡು ದೇಶ ವಿರೋಧಿ ಚಟುವಟಿಕೆ ನಡೆಸ್ತಾರೆ, ಅಂತವ್ರು ಸಪೋರ್ಟ್ಕೊಂಡು ನೀವು ನಿಲ್ತೀರಿ ಅಂತ ಹೇಳಿದ್ರೆ ಅಧಿಕಾರಕ್ಕೋಸ್ಕರ ಇನ್ ಯಾವ ಮಟ್ಟಕ್ಕೆ ಕೇಳಿಬೇಕು ಸರ್ ಇದು? ನೀವ್ ಹಿಂಗ್ ಹೇಳಿದ ತಕ್ಷಣ ಮಣಿಪುರ ಅಂತ ಅವ್ರು ಹೇಳ್ತಾರೆ. ಅದ್ ಹೇಳಕ್ ಮುಂಚೆ, ಅಲ್ಲಿಗೆ ಹೋಗಕ್ ಮುಂಚೆ ಸೂರ್ಯ ಮುಕುಂದರಾಜ್ ಅವರೇ, ಹೆಂಗ್ ಸಮರ್ಥಿಸ್ಕೊಳ್ತೀರಾ ಟಿಎಂಸಿ ಅಂತ ಅನ್ನುವಂತ ಪಕ್ಷದ ಇಂಥ ನಾಯಕರು ನಿಮ್ ಇಂಡಿಯಾ ಅಲಯನ್ಸ್ ನ ಮೈತ್ರಿ ಪಾರ್ಟ್ನರ್ಸ್ ಅಲ್ಲ? ನಮ್ಮ ಮೈತ್ರಿ ಪಾರ್ಟ್ನರ್ಸ್ ಇಲ್ಲ. ಅವ್ರು ಆರಂಭದಿಂದಾನೇ ಅಧೀರ್ ರಂಜನ್ ಚೌಧರಿ ಅವ್ರ ವಿಚಾರದಲ್ಲಿ ಅಧೀರ್ ರಂಜನ್ ಚೌಧರಿ ಅವರು ನಮ್ಮನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಇವತ್ತು ಈ ರಿಪಬ್ಲಿಕ್ ಚಾನೆಲ್ನ ಪತ್ರಕರ್ತರಿಗಾಗಿರೋದು ತಪ್ಪೆ. ಈ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚು ಮತ್ತು ಫ್ರೀಡಮ್ ಆಫ್ ಪ್ರೆಸ್ ಇದು ಎಷ್ಟು ಇಂಡೆಕ್ಸ್ ಇದೆ ಅಂತ ನೋಡಿದಾಗ, ನೀವು ಹಳೆ ಡಾಟಾ ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರ ಬಂದಾಗಿಂದ ಇದನ್ನ ಕೇಂದ್ರ ಸರ್ಕಾರದ ಪ್ರತಿರೂಪ ಮಮತಾ ಬ್ಯಾನರ್ಜಿ ಅಂತ ಹೇಳ್ಬೋದು. ಅತ್ರಾಸ್ನ ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಎಕ್ಸ್ಪ್ರೆಷನ್ ಹತ್ತಿಕ್ಕೋದ್ರಲ್ಲಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಇವ್ರು ಫಾಲೋ ಮಾಡ್ತಾ ಇದ್ದಾರೆ. ಇವಾಗ ಚಂದ್ರಶೇಖರ್ ಅವ್ರು ಹೇಳಿದ್ದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಯ್ತು. ಯಾಕೆಂದ್ರೆ ಅತ್ರಾಸ್ನ ಅತ್ಯಾಚಾರ ಪ್ರಕರಣವನ್ನ ವರದಿ ಮಾಡಕ್ ಹೋದಾಗ್ಲೂ ಇದೇ ರೀತಿ ಒಬ್ರನ್ನ ಅರೆಸ್ಟ್ ಮಾಡಿದ್ರು. ಆಲ್ಟ್ ನ್ಯೂಸ್ ನ ಜುಬೇರ್ನ
ಈಗ Without reason ಯಾಕೆ detain ಮಾಡಿದ್ರು? without reason ಆಮೇಲೆ ನೀವು ಮಾಡಿರೋದು. 24 hours ಮೇಲೆ detain Without ಮಾಡೋದಿಲ್ಲ. reason, ಎಲ್ಲವನ್ನೂ ಮಾಡಿ, without reason ಇವತ್ತು ಕೇಂದ್ರ ಇವ್ರದ್ದೇ ಸರ್ಕಾರ ಎಷ್ಟು ಏನು ಜನ ಕಾಂಗ್ರೆಸ್ ಪತ್ರಕರ್ತರ ಮೇಲೆ supported ದಾಳಿ ಸರ್ಕಾರ ಮಾಡಿದೆ ಅಂತ ಹೇಳಿ ನೀವು ಇವತ್ತು ಪತ್ರಕರ್ತರ ಪತ್ರಕರ್ತರ ಮೇಲೆ ಜೈಲಿಗೆ ದಾಳಿ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಅಣ್ಣ, ಯಾವುದೇ ಪತ್ರಕರ್ತರ ರಾಜ್ಯದಲ್ಲಾಗಿರ್ಬೋದು, ನಿಮ್ government ಅಲ್ಲಿ. ಯಾವುದೇ ರಾಜ್ಯದಲ್ಲಾಗಿರ್ಬೋದು, ಇನ್ಕ್ಲೂಡಿಂಗ್ ಕನ್ಸಿ, ಕಾಂಗ್ರೆಸ್ ಸರ್ಕಾರ ಮಮತಾ ಇರ್ಬೋದು, ಬ್ಯಾನರ್ಜಿ ಕೇಳಿಸ್ಕೊಳ್ಳಿ. ಕನ್ಸಿ open ಆಗಿ. ಕಾಂಗ್ರೆಸ್ ಸರ್ಕಾರ ಇರ್ಲಿ, ಯಾವುದೇ ಕನ್ಸಿ ನೀವು. ಸರ್ಕಾರ ಇರ್ಲಿ, ಪತ್ರಕರ್ತರ ಅಲ್ಲಿ- ಮೇಲೆ ಅಲ್ಲಿ- ಪ್ರಶ್ನೆ ಅಲ್ಲಿ- ಮಾಡೋದ್ರ ಮೇಲೆ ಈ ಸೂರ್ಯ ರೀತಿಯಾದಂಥ ಮುಖಂದ್ರ ಅವರೇ, ಗೌಪ್ಯತೆ ಚಂದ್ರಶೇಖರ್ ಅವರೇ ಅಲ್ಲಿ ಏನಾಗಿದೆ ಗೊತ್ತಾ, ನಾನು ನಮಗೆ ಹೇಳ್ತಿರೋದು. ಸಿಕ್ಕಿರೋದು ಒಂದ್ ಮಾತು ಹೇಳ್ಬಿಡ್ತೀನಿ ನೋಡಿ, ನಮಗೆ ಸಿಕ್ಕಿರೋದು ಸ್ವಲ್ಪ ಸೆಕೆಂಡ್ ನ ವಿಜುವಲ್, ಯಾಕಂತಂದ್ರೆ ನಮ್ ಕ್ಯಾಮ್ರಾ ಪರ್ಸನ್ ಮೇಲೂ ಹಲ್ಲೆ ಆಗಿದೆ. ಹೌದು. ಅವ್ರ ಹತ್ರ ಇದ್ದ ಕ್ಯಾಮ್ರಾ ಕಸ್ಕೊಂಡಿದ್ದಾರೆ, ಮುಂದೆ ಏನಾಗ್ತಿದೆ ಅನ್ನೋದು ಗೊತ್ತಾಗಬಾರ್ದು ಅಂತ ಹೇಳಿ. ಖಂಡಿತ ನೋಡಿ, ಈ ತರದ್ದು ಹೋರಾಟಗಳನ್ನ, ಪತ್ರಕರ್ತರನ್ನ, ಜನರಿಗೆ ಏನಾಗ್ತಾ ಇದೆ, ಸರ್ಕಾರವನ್ನ ಪ್ರಶ್ನೆ ಮಾಡುವಂತವ್ರನ್ನ ಹತ್ತಿಕ್ಕುವಂತ ಧೋರಣೆ ಯಾವುದೇ ಸರ್ಕಾರ ಮಾಡಿದ್ರು ಒಪ್ಪುವಂತದಲ್ಲ. ಭಾರತವನ್ನ ಸರ್ವಾಧಿಕಾರಿ ದೇಶವನ್ನಾಗಿ ಪರಿವರ್ತನೆ ಮಾಡುವಂತ ಶಕ್ತಿಗಳು ಯಾರೇ ಇರ್ಬೋದು, ಅದು ಬಿಜೆಪಿ ಇರ್ಬೋದು ಅಥವಾ ನಮ್ಮ ಪಕ್ಷನೇ ಮಾಡುವಂಥದ್ದಾಗಿರ್ಬೋದು, ಅದನ್ನ ನಾವು ಒಪ್ಪಾರ್ದು. ಯಾಕೆ ಅಂದ್ರೆ ಇವತ್ತು ನೀವು ಪ್ರಶ್ನೆ ಮಾಡಕ್ ಆಗಲ್ಲ ಅಂದ್ರೆ ಜನರಿಗೆ ಆಗುವಂತ ಅನ್ಯಾಯವನ್ನ ವೇದಿಕೆ ಯಾರು ಕಲ್ಪಿಸ್ಕೊಡ್ತಾರೆ? ಇವತ್ತು ಇವರೆಲ್ಲ ಹೋರಾಟಗಳು ಮಾಡುವಂಥದ್ದು ಇದೆಯಲ್ಲ, ಸರ್ಕಾರದಲ್ಲಿ ಅಧಿಕಾರಿಗಳು ಮಾಡುವಂಥ ತಪ್ಪುಗಳನ್ನ ಪ್ರಶ್ನೆ ಮಾಡಬೇಕು, ರಾಜಕಾರಣಿಗಳು ಮಾಡುವಂಥ ತಪ್ಪುಗಳನ್ನ ಪ್ರಶ್ನೆ ಮಾಡಬೇಕು. ಅದೇ ಪ್ರಜಾಪ್ರಭುತ್ವ, ಆಗ್ಲೇ ಪ್ರಜಾಪ್ರಭುತ್ವ ಉಳಿಯೋದು. ಮಮತಾ ಬ್ಯಾನರ್ಜಿ ಅವರು ಆರಂಭದಿಂದನೂ ಕಮ್ಯುನಿಸ್ಟ್ರ ವಿರುದ್ಧ ಏನ್ ಮಾಡ್ಕೊಂಡ್ಬಂದ್ರು, ಕಮ್ಯುನಿಸ್ಟ್ರು ಮಮತಾ ಬ್ಯಾನರ್ಜಿ ಅವ್ರ ವಿರುದ್ಧ ಏನ್ ಮಾಡ್ಕೊಂಡ್ಬಂದ್ರು, ಅವರಿಬ್ರು ಘರ್ಷಣೆಗಳಿಂದ ಇವತ್ತು ಈ ರೀತಿಯಾದಂತ ಸರ್ವಾಧಿಕಾರಿಯಾಗಿ ಮಮತಾ ಬ್ಯಾನರ್ಜಿ ಬದಲಾಗ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಸರ್ವಾಧಿಕಾರತ್ವವನ್ನ ನೀವು ಸಂವೇದನೆ ಕೂಡ ರಾಹುಲ್ ಗಾಂಧಿ ಅವ್ರಿಗಿಲ್ಲ. ರಾಹುಲ್ ಗಾಂಧಿ ಅವ್ರಿಗೂ ಇದೆ, ರಾಹುಲ್ ಗಾಂಧಿ ಅವ್ರಿಗೂ ಇದೆ, ರಾಹುಲ್ ಗಾಂಧಿ ಅವ್ರಿಗೂ ಇದೆ, ರಾಹುಲ್ ಗಾಂಧಿ ಅವ್ರು ಇದನ್ನೇ ಹೇಳ್ತಿರೋದು. ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಸರ್ಕಾರ ಡಿಟೈನ್ ಮಾಡಿತ್ತು, ಕೇಂದ್ರ ಸರ್ಕಾರ ಡಿಟೈನ್ ಮಾಡಿತ್ತು, ಅರೆಸ್ಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರ ಮೇಲೂ ಬಲ ಪ್ರಯೋಗ ಮಾಡಿದ್ರಿ ನೀವು. ರಾಹುಲ್ ಗಾಂಧಿ ಅವ್ರನ್ನ ಇದೇ ರೀತಿ ರಾಹುಲ್ ಗಾಂಧಿ ಅವ್ರು ಇರೋದಕ್ಕೆ ಪ್ರೀತಿಯ ದುಕಾನ್, ಮೊಹಬ್ಬತ್ ದುಕಾನ್ ಓಪನ್ ಮಾಡಿ ಎಲ್ಲೆಲ್ಲಿ ಏನೇನ್ ದುಕಾನ್ ಗೊತ್ತಾಗ್ತಾ ಇದೆ. ಭೀಮನ್ ಗೌಡ್ರು ಪತ್ರಿಕಾ ಸ್ವಾತಂತ್ರ್ಯ, ಸರ್ ಆಯ್ತು. ಮಮತಾ ಬ್ಯಾನರ್ಜಿ ಅವರು ನರೇಂದ್ರ ಮೋದಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಬೇರೆಯವ್ರದ್ದು ರಿಯಾಕ್ಷನ್, ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ತುಂಬಾ ಲಕ್ಸುರಿ ವರ್ಡ್ ಆಗೋಗ್ಬಿಡ್ತಾ ಅಂತ ಹೇಳಿ. ಈಗ ಈ ಟಾಪಿಕ್ ಚೇಂಜ್ ಆಗಿದೆ. ಅದ್ರ ಬಗ್ಗೆನೇ ಒಂದು ಪತ್ರಿಕಾ ಸ್ವಾತಂತ್ರ್ಯ ಅಂತ ಬಂದಾಗ ಮಾಧ್ಯಮದವರಿಗೆ ಅದು ಸಂಪೂರ್ಣವಾಗಿ ಒಂದು ಸಮಾಜದ 4ನೇ ಸ್ತಂಭ ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಮತ್ತು ಅವೆಲ್ಲವನ್ನು ಗಮನಿಸಿದರೆ, ಈಗ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೇ ಹಲ್ಲೆಗಳು ಮಾಡ್ತಕ್ಕಂಥದ್ದು. ಅದರಲ್ಲಿ ವಿದ್ಯಾರ್ಥಿಗಳು, ಯುವಜನರು, ರೈತರು ಮತ್ತು ಅದರಲ್ಲಿ ಪತ್ರಿಕೆ ಮಾಧ್ಯಮದವರು ಅವರೆಲ್ಲರೂ ಕೂಡ ಬಂದರು. ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ಹಲ್ಲೆ ಮಾಡೋದು ಅದೇನು ವಿಶೇಷ ಏನಲ್ಲ. ಮತ್ತು ಹಿಂದೆ ಆರ್ಟ್ ನ್ಯೂಸ್ ಮೇಲೆ ಬಿಜೆಪಿ ಮಾಡಿತ್ತು, ಇವತ್ತು ಈ ವೆಸ್ಟ್ ಬೆಂಗಾಳದಲ್ಲಿ ಈ ರೀತಿ ಆಗ್ತಾ ಇದೆ, ಹಿಂದೆ ಆ ಸರ್ಕಾರದಾಗಿಯೂ. ಅಂದರೆ ಒಟ್ಟು ಪತ್ರಿಕೆದವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಕ್ಕೆ ಹೋಗಬಾರ್ದು. ಅವ್ರು ಯಾವಾಗಲೂ ಕೂಡ ಒಂದು ಸರ್ಕಾರದ ಪರವಾಗಿ ಸರ್ಕಾರದ ಲೋಪಗಳನ್ನು ಮುಚ್ಚಿಟ್ಕೊಂಡೇ ಕೆಲಸ ಮಾಡಬೇಕು ಅನ್ನೋ ಒಂದು ಈ ದೃಷ್ಟಿಕೋನ ಐತಲ್ಲ, ಅದು ಸರಿಯಾದ್ದಲ್ಲ. ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಹೇಳೋರೆ ಪ್ರಶ್ನೆ ಮಾಡೋರ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗೆಲ್ಲ ಇದೆ. ಆದ್ರೆ ಈ ಎಲ್ಲ ವಿಷಯಗಳನ್ನ ನಾವು ಗಮನಿಸಿದಾಗ ಸಾಮಾನ್ಯವಾಗಿ ಪ್ರಶ್ನೆ ಮಾಡೋದನ್ನ ಇನ್ನೊಂದಿಷ್ಟು ನಾವು ಪ್ರೋತ್ಸಾಹ ಕೊಡ್ಬೇಕು ಹೊರತು ಯಾವುದೋ ಒಂದು ಸಣ್ಣ ಟ್ಯಾಗ್ಲೈನ್ ಹಿಡ್ಕೊಂಡು ಇಡೀ ಸಮಾಜದಲ್ಲಿ ಇಷ್ಟು ಅಶಾಂತಿಯನ್ನ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋದು ನಾವು ಹೇಳ್ತಕ್ಕಂಥ. ಡಾಕ್ಟರ್ ಸುಪ್ರೀತ್ ಅವರೇ, ಮೇಡಮ್, ಈಗ ಏನು ನಾನು ಈ ವಿಷಯವಾಗಿ ನಾನು ಖಂಡಿತ ಮಾತನಾಡಲ್ಲ, ಯಾಕೆಂದರೆ ನಾನು ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ಬಂದಿರೋದ್ರಿಂದ. ನಾನು ಮಣಿವಣ್ಣನ್ ಅವರು ಏನು ವಾಟ್ಸಪ್ನಲ್ಲಿ ಮೆಸೇಜ್ ಎಲ್ರಿಗೂ ಕಳಿಸಿದ್ರು. ಅಲ್ಲಿಗೆ ಹೋಗೋಕೆ ಮುಂಚೆ ಒಂದು ಕ್ವಿಕ್ ರಿಯಾಕ್ಷನ್ ನೋಡಿ. ಪತ್ರಿಕೋದ್ಯಮ ಅದ್ರ ಮೇಲೆ ಆಗೋ ಈ ರೀತಿಯ ಯಾವುದೇ ಸರ್ಕಾರ ಇರಲಿ ಸರ್, ಆ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ, ಆ ಸರ್ಕಾರದ ವಿರುದ್ಧವಾಗಿ ಪ್ರಶ್ನೆ ಮಾಡಿದ್ರೆ ಹಿಂಗಾಗುತ್ತೆ. ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಶಕ್ತಿ. ಸುಪ್ರೀತ್, ಹೇಗೆಂತಂದ್ರೆ ಈಗ ಇವತ್ತು ಆ ಬದಲಾವಣೆಗಳು ಅಂತ ಏನು ಬಂತಲ್ವಾ, ಹೌದು, ಅದನ್ನ ಚರ್ಚೆ ಮಾಡಬೇಕಾದ್ರೂ ಕೂಡ ಸದನಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳಲ್ಲೇ ಅದು ಜಾಸ್ತಿ ಚರ್ಚೆಯಾಗಿ ಅವರ ಗಮನಕ್ಕೆ ಸೆಳೆಯಬೇಕಾಗುತ್ತೆ. ಶಿಕ್ಷಣದ ವಿಚಾರಕ್ಕೆ ಬಂದಾಗಲೂ ಕೂಡ ಆಮೇಲೆ ಅದರ ಮೇಲೆ ಅಟ್ಯಾಕ್ಗಳಾದಾಗ ಹೇಗೆ ಪ್ರತಿಕ್ರಿಯಿಸಬೇಕಾಗತ್ತೆ ಅಂತ. ಹೌದು, ಪತ್ರಿಕೋದ್ಯಮ ಒಂದು ಶಕ್ತಿ. ಆ ಶಕ್ತಿಯನ್ನ ಕುಂಠಿತಗೊಳಿಸ್ತಕ್ಕಂಥದ್ದು ಯಾವುದೇ ಸರ್ಕಾರ ಇರಬಹುದು, ಅದು ಬಹಳ ಖಂಡನೀಯ. ಅದು ಅಕ್ಷಮ್ಯ ಅಪರಾಧ. 10 ಸೆಕೆಂಡ್ಸ್ ನೋಡಿ. ವೆಸ್ಟ್ ಬೆಂಗಾಲಲ್ಲಿ ಕೇವಲ ಇದೊಂದು ಪತ್ರಕರ್ತರ ಮೇಲೆ ಅಷ್ಟೇ ಅಲ್ಲ ಹಲ್ಲೆ ಆಗಿದ್ದಲ್ಲ. CBI ಒಳಗಡೆ ಬರೋಕ್ ಬಿಡೋದಿಲ್ಲ, ಹೊಡಿತಾರೆ. ಚುನಾವಣೆ ಆಯೋಗದವ್ರು ಬಂದ ಜನರಿಂದ ಓಡಿಸ್ತಾರೆ. ಅದಾದ್ಮೇಲೆ CRPF ಅವರು ಸರ್, ಸೈನಿಕರು ಒಳಗಡೆ ಬರೋದಿಲ್ಲ, ಅದನ್ನು ಕೂಡ ಹಲ್ಲೆ ಮಾಡಿ ಕಳಿಸ್ತಾರೆ. ಇಷ್ಟೆಲ್ಲ ನಡೀತಿದ್ರು ಕೂಡ